ಮನೇಲೇ ಸ್ಯಾಂಡ್ವಿಚ್ ಮಾಡಬೇಕು ಅಂದರೆ ನಿಮಗೆ ಕ್ಯಾಪ್ಸಿಕಮ್ಮು, ಆನಿಯನ್ನು, ಕ್ಯಾರೆಟು ಕಟ್ ಮಾಡ್ಕೋಬೇಕು. ಆಮೇಲೆ ಬಾಣಲೆಯಲ್ಲಿ ಆಯಿಲು, ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಕ್ಯಾರೆಟ್ ಕೂಡ ಹಾಕಬೇಕು. ಇದು ಮಸಾಲ ರೆಡಿ ಮಾಡ್ಕೋಬೇಕು. ಕೊರಿಯಾಂಡರು ಮತ್ತು ಜೀರಿಗೆ ಎರಡೂನ ಮಿಕ್ಸಿಗೆ ಹಾಕ್ಕೋಬೇಕು. ಇದಕ್ಕೆ ಅರಿಶಿನ, ಉಪ್ಪು, ಖಾರ ಹಾಕಬೇಕು. ಪ್ಯಾಕೆಟ್ ಮಸಾಲ ಏನೂ ಬೇಕಾಗಲ್ಲ, ಓನ್ಲಿ ಇಟ್ಸ್ ಲೈಕ್ ನ್ಯಾಚುರಲ್. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅರಿಶಿನ, ಉಪ್ಪು, ಖಾರ ಮತ್ತು ಕೊರಿಯಾಂಡರ್ ಪೌಡರ್, ಜೀರಿಗೆ ಪೌಡರ್, ಸ್ವಲ್ಪ ಉಪ್ಪು, ಖಾರ ಹಾಕಿ ಮಿಕ್ಸ್. ಇದಕ್ಕೆ ಪೊಟ್ಯಾಟೊ, ಇದೇ ತುಂಬ ಇಂಪಾರ್ಟೆಂಟ್. ಸ್ಮ್ಯಾಶ್ಡ್ ಪೊಟ್ಯಾಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಪೌಡರ್ ಆಗಬೇಕು. ಕೊರಿಯಾಂಡರ್ ಪೌಡರ್ ಮತ್ತು ಜೀರಿಗೆ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್. ಇವಾಗ ಬ್ರೌನ್ ಬ್ರೆಡ್ ತೊಗೊಂಡು ಅದಕ್ಕೆ ಟೊಮ್ಯಾಟೊ ಕೆಚಪ್ ಹಾಕ್ಬಿಟ್ಟು ಆ ಫಿಲ್ಲಿಂಗ್ನ ಹಾಕಬೇಕು. ಹಾಕಿ ನಿಮ್ಮ ಹಸಿ ಟೊಮ್ಯಾಟೊ ಕಟ್ ಮಾಡಿ ಹಾಕಬೇಕು. ಇಲ್ಲಾಂದರೆ ಆನಿಯನ್ಸ್, ವಿಶ್ ಬರೀ ಫಿಲ್ಲಿಂಗ್ ಇದ್ರೂ ನಡೆಯುತ್ತೆ. ಲೈಕ್ ಆನಿಯನ್, ಟೊಮ್ಯಾಟೊ ಹಾಕ್ಬಿಟ್ಟು ತುಪ್ಪ ಅಥವಾ ಆಯಿಲ್